ಬ್ರೇಕ್ ನಂತರ ಮತ್ತೆ ಸ್ವಾಗತ. ಅಸಮಾಧಾನಿತರನ್ನು ಭೇಟಿ ಆಗ್ತಾ ಇರುವ ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ಮುನಿಸಿಕೊಂಡವರ ಮೇಲೆ ಯತೀಂದ್ರ ಕಣ್ಣಿಟ್ಟಿದ್ದಾರೆ. ಅಸಮಾಧಾನಿತರನ್ನು ಭೇಟಿ ಆಗ್ತಾ ಇದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ಮುನಿಸಿಕೊಂಡವರ ಮೇಲೆ ಯತೀಂದ್ರ ಕಣ್ಣಿಟ್ಟಿದ್ದಾರೆ. ಇತ್ತೀಚೆಗೆ ಎಚ್.ಸಿ. ಮಹದೇವಪ್ಪ, ವೆಂಕಟೇಶ್ ಭೇಟಿಯಾಗಿದ್ದ ಯತೀಂದ್ರ ಮೈಸೂರಿನಲ್ಲಿ ಅಸಮಾಧಾನಿತರನ್ನು ಭೇಟಿಯಾಗಿ ಚರ್ಚೆ ನಡೆಸಿದ್ರು ಸಚಿವರು. ಒಂದು ದಿನದ ಹಿಂದೆ ಸಚಿವ ಸತೀಶ್ ಜಾರಕಿಹೊಳಿಯನ್ನು ಕೂಡ ಭೇಟಿಯಾಗಿದ್ರು. ಸಾಹುಕಾರ್ ಸರ್ಕಾರಿ ನಿವಾಸದಲ್ಲಿ ಭೇಟಿಯಾಗಿ ಮಹತ್ವದ ಮಾತುಕತೆ ನಡೆಸಿದ್ರು. ಸಿದ್ದರಾಮಯ್ಯ ಜೊತೆ ಮುನಿಸಿಕೊಂಡಿದ್ದ ಸಚಿವ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಸಿಎಂ ಸ್ಥಾನ ಬಿಡುವ ವೇಳೆ ಅಂತರ ಕಾಯ್ದುಕೊಂಡಿದ್ರು. ಇಲ್ಲಿ ಸಾಹುಕಾರ್ ಡಿಸಿಎಂ ಚರ್ಚೆ ವೇಳೆ ಪರಮೇಶ್ವರ್ ಪರ ಬ್ಯಾಟು ಬೇಯಿಸಿದ್ರು ಸಿದ್ದು. ಅಲ್ಲಿ ಅಸಮಾಧಾನಗೊಂಡಿದ್ರು. ಈ ಗೊಂದಲಕ್ಕೆ ತೆರೆ ಎಳೆಯಲು ಮುಂದಾಗ್ತಾ ಇರುವಂತಹದ್ದು ಯತೀಂದ್ರ ಸಿದ್ದರಾಮಯ್ಯ. ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ತಿರುವಂತಹ ಯತೀಂದ್ರ ಸಿದ್ದರಾಮಯ್ಯ. ಅಸಮಾಧಾನಿತರಂದು ಭೇಟಿಯಾಗ್ತಾ ಇದ್ದಾರೆ ಇಲ್ಲಿ ಯತೀಂದ್ರ ಸಿದ್ದರಾಮಯ್ಯ. 2 ದಿನಗಳ ಹಿಂದೆ ಸತೀಶ್ ಜಾರಕಿಹೊಳಿ ಅವರನ್ನು ಕೂಡ ಭೇಟಿಯಾಗಿದ್ರು. ಮಹತ್ವದ ಮಾತುಕತೆ ಕೂಡ ನಡೆಸಿದ್ರು. ಸದ್ಯ ಸಿದ್ದರಾಮಯ್ಯ ವಿರುದ್ಧ ಯಾರು ಮುನಿಸಿಕೊಂಡಿದ್ದಾರಾ ಅವರ ಮೇಲೆ ಈಗ ಯತೀಂದ್ರ ಸಿದ್ದರಾಮಯ್ಯ ಕಣ್ಣಿಟ್ಟಿರುವಂತಹದ್ದು. ಇತ್ತೀಚೆಗೆ ಎಚ್.ಸಿ. ಮಹದೇವಪ್ಪ ಅವರನ್ನು ಭೇಟಿಯಾಗಿದ್ರು. ವೆಂಕಟೇಶ್ ಅವರನ್ನು ಭೇಟಿಯಾಗಿ ಒಂದಿಷ್ಟು ಮಾತುಕತೆ ನಡೆಸಿದ್ರು. ಮೈಸೂರಿನಲ್ಲಿ ಅಸಮಾಧಾನಿತರನ್ನು ಭೇಟಿಯಾಗಿ ಸಚಿವರು ಮಾತುಕತೆ ನಡೆಸ್ತಾ ಇರುವಂತಹದ್ದು. ಒಂದು ದಿನದ ಹಿಂದೆ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನು ಕೂಡ ಭೇಟಿಯಾಗಿ ಮಹತ್ವದ ಮಾತುಕತೆ ನಡೆಸಿದ್ರು. ಆಗಿಂದ ಮತ್ತಷ್ಟು ಬಲಪಡಿಸಿಕೊಳ್ತಾರ ಸಚಿವ ಯತೀಂದ್ರ ಸಿದ್ದರಾಮಯ್ಯಗೆ ಸತೀಶ್ ಜಾರಕಿಹೊಳಿ ಸಲಹೆ ನೀಡಿದ್ದಾರೆ. ಹಾಗಾದ್ರೆ ಸಿದ್ದರಾಮಯ್ಯ ನೆರಳು ಪ್ರಭಾವದಿಂದ ಹೊರಬರಲು ಸಾಹುಕಾರ್ ಸಲಹೆ ನೀಡಿದ್ದಾರಾ? ರಾಜಕೀಯವಾಗಿ ಪ್ರಾಬಲ್ಯ ವರ್ಚಸ್ಸು ಹೆಚ್ಚಿಸಿಕೊಳ್ಳಲು ಸೂಚನೆ ನೀಡಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಅಹಿಂದ ಕಡೆಗೆ ಹೆಚ್ಚಿನ ಗಮನ ಹರಿಸುವಂತೆ ಯತೀಂದ್ರಗೆ ಕಿವಿಮಾತು ಹೇಳಿದ್ದಾರಂತೆ. ಸಿದ್ದು ವಿರುದ್ಧ ಮುನಿಸಿಕೊಂಡವರ ಭೇಟಿಯಾಗಲು ಸಾಹುಕಾರ್ ಕೂಡ ಸಲಹೆ ಕೊಟ್ಟಿದ್ದಾರಂತೆ ಯತೀಂದ್ರ ಅವರಿಗೆ. ಅಹಿಂದ ಜವಾಬ್ದಾರಿ ನಿಮ್ಮ ಮೇಲಿದೆ ಅಂತ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ. ಅಹಿಂದ ಸಮಾವೇಶಕ್ಕೂ ಮುನ್ನ ನಾಯಕನು ಒಗ್ಗೂಡಿಸ್ತಾರ ನಾಯಕರನ್ನು ಯತೀಂದ್ರ ಸಿದ್ದರಾಮಯ್ಯ ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇರುವಂತಹದ್ದು. ಅಹಿಂದ ಮತ್ತಷ್ಟು ಬಲಪಡಿಸಿಕೊಳ್ತಾರ ಯತೀಂದ್ರ ಸಿದ್ದರಾಮಯ್ಯ ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಒಂದು ದಿನದ ಹಿಂದೆ ಸತೀಶ್ ಜಾರಕಿಹೊಳಿ ಅವರನ್ನು ಭೇಟಿಯಾಗಿದ್ರು. ಈ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಒಂದಿಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ ಅಂತ ತಿಳಿದು ಬರ್ತಾ ಇರುವಂತಹದ್ದು. ಸಿದ್ದರಾಮಯ್ಯ ಅವರ ನೆರಳು ಪ್ರಭಾವದಿಂದ ಹೊರಬರಲು ಸಾಹುಕಾರ್ ಸೂಚನೆ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಾಜಕೀಯ ಪ್ರಾಬಲ್ಯ ಇರ್ಬೋದು, ವರ್ಚಸ್ಸು ಇರ್ಬೋದು, ಇದನ್ನು ಹೆಚ್ಚಿಸಿಕೊಳ್ಳಲು ಕಿವಿ ಮಾತು ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ ಅಂತ ತಿಳಿದು ಬರ್ತಾ ಇರುವಂತಹದ್ದು. ಅಹಿಂದ ಕಡೆಗೆ ಹೆಚ್ಚಿನ ಗಮನ ಹರಿಸಬೇಕು. ಹಾಗೆ ಯಾರು ಈಗ ಸಿದ್ದರಾಮಯ್ಯ ವಿರುದ್ಧ ಮುನಿಸಿಕೊಂಡಿದ್ದಾರಾ ಅವರ ಭೇಟಿ ಮಾಡಲು ಕೂಡ ಇಲ್ಲಿ ಸಲಹೆ ನೀಡಿರುವಂತಹದ್ದು. ಅಹಿಂದ ಜವಾಬ್ದಾರಿ ನಿಮ್ಮ ಮೇಲಿದೆ ಅಂತ ಕೂಡ ಸತೀಶ್ ಜಾರಕಿಹೊಳಿ ಯತೀಂದ್ರ ಸಿದ್ದರಾಮಯ್ಯಗೆ ಹೇಳಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಅಹಿಂದ ಸಮಾವೇಶಕ್ಕೂ ಮುನ್ನ ನಾಯಕರನ್ನು ಒಗ್ಗಟ್ಟು ಕಾಪಾಡಿಕೊಳ್ತಾರಾ ಇಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಅಸಮಾಧಾನಿತರನ್ನು ಸದ್ಯ ಯತೀಂದ್ರ ಸಿದ್ದರಾಮಯ್ಯ ಭೇಟಿ ಆಗ್ತಾ ಇರುವಂತಹದ್ದು. ಸಿದ್ದರಾಮಯ್ಯ ವಿರುದ್ಧ ಯಾರು ಮುನಿಸಿಕೊಂಡಿದ್ದಾರಾ ಅವರ ಮೇಲೆ ಇದೀಗ ಯತೀಂದ್ರ ಸಿದ್ದರಾಮಯ್ಯ ಕಣ್ಣಿಟ್ಟಿರುವಂತಹದ್ದು. ಇತ್ತೀಚೆಗೆ ಎಚ್.ಸಿ. ಮಹದೇವಪ್ಪ ಅವರನ್ನು ಭೇಟಿಯಾಗಿದ್ರು. ವೆಂಕಟೇಶ್ ಅವರನ್ನು ಭೇಟಿಯಾಗಿದ್ರು. ಸದ್ಯ ಈಗ ಒಂದು ದಿನದ ಹಿಂದೆ ಸತೀಶ್ ಜಾರಕಿಹೊಳಿ ಅವರನ್ನು ಕೂಡ ಭೇಟಿಯಾಗಿ ಮಾತುಕತೆ ನಡೆಸಿದ್ರು ಅಂತ ತಿಳಿದು ಬರ್ತಾ ಇರುವಂತಹದ್ದು.